ಇದು ಎಷ್ಟು ವರ್ಷ ಆಯ್ತು ಸ್ವಾಮೀಜಿ? ಇದು 2015 10 ವರ್ಷ. 10 ವರ್ಷ ಆಯ್ತು. ಇದು ಬಹಳ ಬಾಳಿಕೆ ಬರುತ್ತೆ ಸ್ವಾಮೀಜಿ ಜಂಬಿಟ್ಟಿಗೆ? ಲೈಫ್ ಲಾಂಗ್. ಆ ಸಿಮೆಂಟೇ ಅದು ವೀಕ್ ಆಗ್ಬೋದು, ಉಳಿದೇನು ಅದರಲ್ಲಿ ಏನು ತೊಂದರೆ ಇಲ್ಲ. ಹಾಂ ಹಾಂ. ಯಾಕಂದ್ರೆ ಇದು ಸುಣ್ಣದಿಂದ ಮಾಡಿದ್ರೆ ಇದು ಗಟ್ಟಿ. ಇದು ಗಟ್ಟಿ. ಇದು ಈಗ ಜಪಾನ್ಗೆ ಹೋಗ್ತಾ ಇದೆ. ಇದರಲ್ಲಿ ರೇಡಿಯೇಷನ್ ಪಾಸ್ ಆಗೋದಿಲ್ಲಂತೆ. ಹೌದಾ? ಅಣುಭಟ್ಟಿಗಳಿಗಾಗಿ. ಹಾಂ ಹಾಂ. ಇದಕ್ಕೆ ನಾವು ಜಂಬಿಟ್ಟಿಗೆ ಅಂತಾನೆ ಕರೆಯೋದು. ಜಂಬಿಟ್ಟಿಗೆ ಅಂತಾನೆ ಕರೆಯೋದು. ಹಾಂ ಹಾಂ. ಇದು ಇದರಲ್ಲಿ ರೇಡಿಯೇಷನ್ ಪಾಸ್ ಆಗೋದಿಲ್ಲಂತೆ. ಓಕೆ ಓಕೆ. ಹಿಂಗಾಗಿ ಅಣುಭಟ್ಟಿಗಳಿಗಾಗಿ ಹಾಂ ಇದರ ತುಣುಕುಗಳನ್ನೆಲ್ಲ ಈಗ ಇಲ್ಲಿಂದ ಹೋಗ್ತಾ ಇದೆ. ಓಹೋ. ರತ್ನಗಿರಿಯಿಂದ ಓಹೋ ಜಪಾನ್ಗೆ ಹೋಗ್ತಾ ಇದೆ ಇದು. ಆಮೇಲೆ ಇಲ್ಲಿ ಆಲ್ಮೋಸ್ಟ್ ಈ ಭಾಗದಲ್ಲೆಲ್ಲ ಇದೇ ರೀತಿ ಇಲ್ಲ 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 ಇದು ಕಡಿಮೆ. ಹಾಂ ಹಾಂ. ನಾವು ಬೇರೆ ಕಡೆ ಇಟ್ಟಿಗೆ ಬಳಸ್ತಾರೆ, ಇಟ್ಟಿಗೆ ಬಳಸ್ತಾರೆ. ಇತ್ತೀಚೆಗೆ ನಾವು ಮಾಡಿದ ನಂತರ ಮೋಸ್ಟ್ಲಿ ಅದನ್ನ ನಾವು ನೋಡಿರ್ಬೇಕು. ಸಾವಿರಾರು ಮನೆಗಳಾಗ್ತಾ ಇವೆ. ಆಮೇಲೆ ಈ ಡಿಸೈನು ಅದು ಮೊದಲು ಯಾರು ಮಾಡ್ತಿರ್ಲಿಲ್ಲ. ಇದ್ದಾರೆ ಇದರಲ್ಲಿ ಅಲ್ಲ. ಹುಡುಗ ಒಬ್ಬ ಲಕ್ಷ್ಮೇಶ್ವರದವ ಇದ್ದ, ಹಾಂ ಹಾಂ. ನಮ್ಮ ಬಂಜಾರ ಸಮಾಜದ ಹುಡುಗಿದ್ದ ಭೀಮಾ ಅಂತ. ಹಾಂ ಹಾಂ ಹಾಂ. ಅವ ಈ ಕೆಲಸ ಮಾಡಿದ ಡಿಸೈನ್ದು. ಅವ ಮಾಡಿದ ನಂತರ ಮತ್ತು ನಮ್ಮಲ್ಲಿ ಅವರೇ ಕೆಲವು ಜನರಿಗೆ ಕಲಿಸ್ತೀವಿ ನಾವು. ಹಾಂ ಹಾಂ ಹಾಂ. ನಮ್ಮಲ್ಲಿ ಸುಮಾರು ಒಂದು 25 ವರ್ಷದಿಂದ ಇಲ್ಲೇ ಹಾಂ ಹಾಂ ಈ ಕಟ್ಟಡ ಕಟ್ಟು ಕೆಲಸ ಮಾಡಿ. ಅಂದರೆ ಕನ್ನೇರಿ ಸ್ವಾಮೀಜಿ ಹಣ್ಣುಗಳನ್ನಷ್ಟೇ ಕೊಡಲ್ಲ, ಹಣ್ಣು ಬೆಳೆಯೋದು ಹೇಳ್ಕೊಡ್ತಾರೆ. ಅದನ್ನು ನೋಡಿದ ನಂತರ ಮತ್ತು ತುಂಬ ಜನ ಮಾಡಿದ್ರು ಅದನ್ನ. ಹಾಂ 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 ಹಾಂ. ಹೆಂಗೆ ಸ್ವಾಮೀಜಿ ದಿನಚರಿ ಎಲ್ಲ ಹೆಂಗಿರುತ್ತೆ ನಿಮ್ಮದು? ದಿನಚರ್ಯ ನಾನು ಬೆಳಿಗ್ಗೆ ಹಾಂ 4:30-5 ಗಂಟೆಗೆ ಹೇಳ್ತೇನೆ. ಹಾಂ ಹಾಂ. ಮಲಗೋದು ಯಾವಾಗ ಮಲಗಿದ್ರು ಫಿಕ್ಸ್ಡ್ ಟೈಮಾ? ಫಿಕ್ಸ್ ಟೈಮು. ಹಾಂ ಹಾಂ. ಮಲಗಿದ ನಂತರ ಸ್ನಾನ ಪೂಜೆ ಹಾಂ ಮಾಡಿಕೊಂಡು ಆಮೇಲೆ ಸ್ವಲ್ಪ ಯೋಗಾಸನ ಪ್ರಾಣಾಯಾಮ. ಹೌದು ಸ್ವಾಮೀಜಿ. ಹಾಂ ಹಾಂ ಮಾಡಿ ಒಂದು ಸಾರಿ ಹೊರಗೆ ಬಂದೆ ಅಂದರೆ ಇಲ್ಲಿ ಮಠದಲ್ಲಿದ್ದಾಗ ಹಾಂ ಗುರುಕುಲದ ಮಕ್ಕಳಿಗೆ ಪಾಠ ಹೇಳಬೇಕು. ಹಾಂ 7ರಿಂದ 8 1 ಗಂಟೆ ದಿನ. ಏನೇನು ಇಲ್ಲಿದ್ದಾಗ ಸ್ವಾಮೀಜಿ? ಹಾಂ ಪಾಠ ಅವರಿಗೆ ರಾಮಾಯಣ ಹಾಂ ಮತ್ತು ಅನ್ಯ ಸಾಮಾನ್ಯ ವಿಷಯಗಳನ್ನು ಕುರಿತು. ಹಾಂ ಹಾಂ. ನಿಮಿತ್ತ ರಾಮಾಯಣ ಬಟ್ ಎವ್ರಿ ಡೇ ಇಲ್ಲಿದ್ದಾಗ? ಎವ್ರಿ ಡೇ ಇಲ್ಲಿದ್ನೆ ಅಂದರೆ ಹಾಂ 1 hour. 1 hour. ಹಾಂ ಹಾಂ ಹಾಂ. ಆ ನಂತರ ಏನಾದರೂ ಮಠದ ಪ್ರಾಜೆಕ್ಟ್ಗಳು ನಡೆದಿರ್ತಾವೆ ಅನ್ನೋಷ್ಟು ನೋಡೋದು. ಹಾಂ ಹಾಂ. ದಿವ್ಸ ತುಂಬೆಲ್ಲ ಜನ ಬರ್ತಾ ಇರ್ತಾರೆ. ಹಾಂ ಹಾಂ. ಇಲ್ಲಿರೋದೇ ಕಡಿಮೆ, ನಾನು ಹಾಂ ಹೊರಗಡೆ ಹೋಗೋದೇ ಹೆಚ್ಚು. ಹೆಚ್ಚು. ಹಾಂ. ಅದರ ಒಂದು ಸಿಸ್ಟಮ್ ಕ್ರಿಯೇಟ್ ಮಾಡಿದಿರಿ, ಒಂದು ಟೀಮ್ ರೆಡಿ ಮಾಡಿದಿರಲ್ಲ? ಟೀಮ್ ರೆಡಿ ಆಗಿದೆ. ಆಯಾ ಕೆಲಸಗಳನ್ನೆಲ್ಲ ಅವರು ಹಾಂ ಹಾಂ ಮಾಡ್ಕೊಂಡು ಹೋಗ್ತಾರೆ. ಹಾಂ ಹಾಂ. ಆಮೇಲೆ ನನಗೆ ಸಮಯ ಸಿಗುತ್ತೆ. ಮ್ಯಾಕ್ಸಿಮಮ್ ನನ್ನ ಕೆಲಸ ನಾನೇ ಮಾಡ್ಕೊಳ್ತೇನೆ. ಹಾಂ ಹಾಂ ಹಾಂ. ಹೀಗಾಗಿ ಏನೂ ತೊಂದರೆ ಇಲ್ಲ, ಪರಾವಲಂಬಿತ್ವ ಇಲ್ಲ. ಹಾಂ ಹಾಂ. ಸ್ವಾವಲಂಬಿತ್ವ. ಹಾಂ ಎಲ್ಲದರಲ್ಲಿ. ಸ್ವಾಮೀಜಿಗೆ ಹೀಗೆ ಇರಬೇಕು, ಡೂಸ್ ಆ್ಯಂಡ್ ಡೋಂಟ್ಸ್ ಏನಿರುತ್ತೆ? ನಾನು ಹೇಳಿದ್ನಲ್ಲ ಮೊನ್ನೆ, ಡೂಸ್ ಆ್ಯಂಡ್ ಡೋಂಟ್ಸು ಸ್ವಾಮೀಜಿ ಆದವರು ನನ್ನ ಇದರ ಪ್ರಕಾರ ಸನ್ಯಾಸಿಗಳಾದವರು ಅಥವಾ ವಿರಕ್ತರಾದವರು ಒಂದು ಪರಿವಾರದಿಂದ ದೂರ ಇರಬೇಕು. ಯಾವುದೇ ಜಾತಿ ಮತ ಪಂಥಗಳಿಗೆ ಏನಂತೀವಲ್ಲ ಅವುಗಳಿಗೆ ಬಹಳ ಜೋತು ಬಿದ್ದಿರಬಾರ್ದು. ತಮ್ಮ ಜಾತಿಗಾಗಲಿ ಅಥವಾ ತಮ್ಮ ಮೂಲ ಆಶ್ರಯಕ್ಕಾಗಲಿ ಜೋತು ಬೀಳಬಾರ್ದು. ಲೋಕವೇ ಎನ್ನ ಮನೆ. ಆದ್ರೆ ಈಗ ಮತ್ತೆ ಸಮುದಾಯದ ಪೀಠಾಧಿಪತಿಗಳೆಲ್ಲ ಸಮುದಾಯದವರಿಗೆ ಅದು ಅಪವಾದ. ಸಮುದಾಯದವ್ರದ್ದು ಅಪವಾದ ಅದು. ಆ ಸಮುದಾಯಕ್ಕೆ ಅವರು ಆಗಿದ್ದಾರೆ ಅಂದಮೇಲೆ ಆ ಸಮುದಾಯದ ಜೊತೆ ಅವ್ರು ಇರಬೇಕು. ಅಲ್ಲಿ ಮೋಹ ಅಂತ ಬರಲ್ವಾ? ಅಲ್ಲಿ ವೈಯಕ್ತಿಕ ಮನೆತನದ ಜೊತೆ ಮೋಹ ಬರಬಾರ್ದು. ತಮ್ಮ ಮನೆತನದ ಜೊತೆ ಮೋಹ ಬರಬಾರ್ದು. ಓಕೆ. ಉಳಿದ ಇಡೀ ಸಮಾಜ ಹೇಗಿರುತ್ತೋ ಹಾಗಿರುತ್ತೆ. ಅಲ್ಲ, ಈಗ ಒಂದು ಜಾತಿ ಸಮುದಾಯದ ಜಾತಿ ಸಮುದಾಯದ ಪೀಠ ಇದ್ರೆ ಆ ಜಾತಿಗೆ ಇರಬೇಕು. ಆದ್ರೆ ತನ್ನ ಮನೆ ಜೊತೆ ಸಂಬಂಧ ಇಟ್ಕೊಂಡ್ರೆ, ತನ್ನ ಸಂಬಂಧಿಕರಂತ ಇರ್ತಾರಲ್ಲ ಅವ್ರ ಜೊತೆ ಸಂಬಂಧ ರಿಲೇಶನ್ಶಿಪ್ ಇರಬಾರ್ದು. ಆಮೇಲೆ ಸ್ವಾಮಿಗಳಾದವ್ರಿಗೆ ಒಂದು ನಾನು ಹೇಳಿದಾಗೆ ಇಂದ್ರಿಯ ನಿಗ್ರಹ ಚೆನ್ನಾಗಿರ್ಬೇಕು. ಇಂದ್ರಿಯಗಳನ್ನು ಬಿಡದಂತೆ ಇಟ್ಕೋಬೇಕು. ಆಮೇಲೆ 2ನೇದು ಮನೋನಿಗ್ರಹ ಇರಬೇಕು. 3ನೇದು ಜ್ಞಾನ ಅಂತೇನಿರುತ್ತೆ, ಶಾಸ್ತ್ರಜ್ಞಾನ ಇರಬೇಕು. 4ನೇದು ಸ್ವತಃ ಸ್ವಲ್ಪ ಸಾಧನೆಯಿಂದ ಪರಿಪೂರ್ಣನಾದಂಥ ವ್ಯಕ್ತಿಯಾಗಿರಬೇಕು. 4ನೇದು ಸಮರ್ಪಣೆ ಇರಬೇಕು. ಸಮರ್ಪಣೆ, ನಮ್ಮ ಜೀವನವನ್ನು ನಾವು ಪೂರ್ತಿಯಾಗಿ ಸರೆಂಡರ್ ಮಾಡಿಕೊಂಡು ಈ ಕೆಲಸಕ್ಕಾಗಿ. ಆಮೇಲೆ ಎಲ್ಲದಕ್ಕಿಂತಲೂ ಮಹತ್ವದ್ದು ತ್ಯಾಗ.
ಸನ್ಯಾಸಿ ಆದವನಿಗೆ ತ್ಯಾಗ ಮಹತ್ವದ್ದು. ನಾನು ಆರಂಭದಲ್ಲೇ ಹೇಳಿದ್ನಲ್ಲ, ತ್ಯಾಗ ಮಹತ್ವದ್ದು. ತ್ಯಾಗ ಇಲ್ಲದಂಥ ವ್ಯಕ್ತಿ ಏನೂ ಇಲ್ಲ. ಆಮೇಲೆ ಅಂದರೆ ತ್ಯಾಗದ ಮಹತ್ವ ನಮಗೆ ಗೊತ್ತಿಲ್ಲ ಅಂದ್ಕೊಳ್ತೀನಿ. ಅಂದರೆ ರೆಸ್ಪಾನ್ಸಿಬಿಲಿಟಿ ತೊಗೊಂಡಾಗ ನಾವು ಫ್ರೀಡಮ್ ಸಿಗುತ್ತೆ ಅಂತನ, ತ್ಯಾಗದಿಂದ ಇದ್ದರೆ ಸ್ವತಂತ್ರ ಸಿಗುತ್ತೆ ಅಂತನ? ಹಾಗೇನಿಲ್ಲ. ಸನ್ಯಾಸಿಯ ಧರ್ಮ ಏನು ಅಂದರೆ ಎಲ್ಲವನ್ನೂ ಯಥಾರ್ಥವಾಗಿ ಬಿಟ್ಟಿರಬೇಕು. ಅಥವಾ ಈ ಮೇಲ್ಮೇಲೆ ಬಿಟ್ಟು ಒಳಗಡೆ ಎಲ್ಲ ಹಿಡ್ಕೊಂಡಿದ್ರೆ ಅದು ತ್ಯಾಗ ಅಲ್ಲ. ವಸ್ತು ತ್ಯಾಗ ಏನಿದೆ ಅದಕ್ಕಿಂತಲೂ ಮುಖ್ಯವಾದದ್ದು ಭಾವತ್ಯಾಗ. ಆ ವಸ್ತುವಿನ ಬಗ್ಗೆ ಮತ್ತು ಸಂಬಂಧಿತ ವಿಷಯಗಳ ಬಗ್ಗೆ, ವ್ಯಕ್ತಿಗಳ ಬಗ್ಗೆ ಯಾವ ತ್ಯಾಗ ಮಾಡ್ಬೇಕಂತೀನಲ್ಲ, ಅವುಗಳನ್ನು ನನ್ನ ಒಳಗೂ ಸಹಿತ ಇಟ್ಕೊಂಡಿರಬಾರ್ದು. ಅಂದರೆ ಯು ಆರ್ ಟಾಕಿಂಗ್ ಅಬೌಟ್ ಡಿಟ್ಯಾಚ್ಮೆಂಟ್. ಡಿಟ್ಯಾಚ್ಮೆಂಟ್ ಚೆನ್ನಾಗಿರ್ಬೇಕು, ಜಗತ್ತಿನ ಜೊತೆ ಇರಬೇಕು. ಆಮೇಲೆ ಯಾವುದರಲ್ಲಿ ಅತಿಯಾದ ಆಸಕ್ತಿಯನ್ನು ಹೊಂದಿರಬಾರ್ದು ಸನ್ಯಾಸಿಗಳಾದವರು. ಆಮೇಲೆ ಸನ್ಯಾಸಿಗಳಾದವರು ತಮಗಾಗಿ ಬದುಕೋದಕ್ಕಿಂತಲೂ, ಹಿಂದಿನ ಸನ್ಯಾಸಿಗಳು ಅರಣ್ಯಗಳಲ್ಲಿ ಇರ್ತಿದ್ರು, ಸಾಧನೆಗಳನ್ನು ಮಾಡಿಕೊಂಡು ಆನಂದವಾಗಿರ್ತಿದ್ರು. ಇವತ್ತು ಸ್ವಲ್ಪ ಸಂಕಲ್ಪನೆ ಬದಲಾಗಿದೆ. ನಾವು ಯಾವ ಸಮಾಜಕ್ಕೆ ಸೇವೆಯನ್ನು ಮಾಡುವುದಕ್ಕಾಗಿ ಕಂಕಣಬದ್ಧರಾಗಿದ್ದೆವು ಅದನ್ನು ಮಾಡ್ತಾ ಇದ್ದೇವೆ. ಸ್ವಾಮೀಜಿ, ನಾವು ಶೋಷಕರಾಗದೆ ಪೋಷಕರಾಗಲಿಕ್ಕೆ ಹೇಗೆ ಸಾಧ್ಯ? ಇದು ಬಹಳ ಮುಖ್ಯ. ಇದೇ ಇವತ್ತಿನ ದಿವಸ ತುಂಬ ಕಠಿಣ ಆಗ್ತಾ ಇದೆ ಸನ್ಯಾಸಿಗಳಿಗೆ. ಎಲ್ಲದರಿಂದ ದೂರ ಸರಿಯೋದು, ನಿಜವಾದ ತ್ಯಾಗ ಮಾಡೋದು, ಈ ಮಾಯಾ ಮಮತೆಗಳನ್ನು ಮರಿಬೇಕು ಅಂತ ಎಲ್ಲರೂ ಉಪದೇಶ ಮಾಡ್ತೀವಿ ನಾವು. ನಾನು ಅದನ್ನೇ ಕೇಳೋಣ ಅಂತ ಹೊರಟಿದ್ದೆ, ನೀವೇ ಹೇಳ್ತಾ ಇದ್ರಿ. ಹೇಳಿ. ಮಾಯಾ ಮಮತೆಗಳನ್ನು ಬಿಡಬೇಕು ಅಂತ ಹೇಳೋದು ಭಾಳ ಸುಲಭ, ಆದರೆ ಅದನ್ನ ಬಿಡೋದು ಬಹಳ ಕಠಿಣ. ಎಲ್ಲರೂ ಹೇಳ್ತಾರೆ, ಆದರೆ ಉಪದೇಶಕ್ಕಾಗಿ ಹೇಳ್ತಾರೆ, ಬದುಕೋದಕ್ಕಾಗಿ. ತಮ್ಮ ಬದುಕಿಗಾಗಿ ಅದು ಏನೂ ಇರೋದಿಲ್ಲ ಅಂತ ನನಗನ್ಸುತ್ತೆ. ಅಂದರೆ ನೀವು ಈಗ ಇಂದ್ರಿಯ ನಿಗ್ರಹದ ಬಗ್ಗೆ ಮಾತಾಡ್ತೀರಿ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಇಂದ್ರಿಯ ನಿಗ್ರಹ ಮತ್ತೆ ತ್ಯಾಗ ಅಂತ ಹೇಳಿದ್ರೆ ಜ್ಞಾನದ ಮತ್ತು ಸಮರ್ಪಣೆ. ಇವತ್ತಿನ ಮುಂಚೆ ಸ್ವಾಮೀಜಿ ಅರಣ್ಯದಲ್ಲಿ ಸನ್ಯಾಸಿಗಳು ಇರ್ತಿದ್ರು ಅಂತ ಹೇಳಿದ್ರಿ, ಹಾಗಾಗಿ ಅವರಿಗೆ ಸವಾಲುಗಳು ಕೂಡ ಕಡಿಮೆ ಇತ್ತು. ಇವತ್ತು ಟೆಕ್ನಾಲಜಿ ಮುಂದುವರೆದಿದೆ. ಎಲ್ಲಾ ಸನ್ಯಾಸಿಗಳಲ್ಲೂ ನಾವು ನೋಡ್ತೀವಿ ಅಡ್ವಾನ್ಸ್ಡ್ ಮೊಬೈಲ್ಗಳನ್ನ ಇಟ್ಕೊಂಡಿರ್ತಾರೆ, ಡಿಜಿಟಲ್ ನೋಡಿ. ಅದೊಂದು ಇದು ಚಾಲೆಂಜಿಂಗ್ ಅನ್ಸುತ್ತಾ? ಚಾಲೆಂಜಿಂಗ್ ಇದೆ. ಅದು ನಮ್ಮ ಎಲ್ಲವನ್ನೂ ಸಹಿತ ಬಿಗಡಾಯಿಸುವ ಸಾಧ್ಯತೆ ಇದೆ. ಅದರಲ್ಲಿ ಅದರ ಬಳಕೆ ಹೇಗೆ ಮಾಡ್ಕೋಬೇಕು. ಈಗ ನಮ್ಮ ಹತ್ರ ಮೊಬೈಲ್ ಇದೆ, ಬಳಸಬಾರ್ದು ಅಂತಲ್ಲ. ನಾನು ಅದಕ್ಕೆ ನಾಲೆಜ್ಗಾಗಿ, ವ್ಯವಹಾರಕ್ಕಾಗಿ, ಸಂಪರ್ಕಕ್ಕಾಗಿ ಅವುಗಳ ಅವಶ್ಯಕತೆ ಇದೆ, ಇಲ್ಲ ಅಂತಿಲ್ಲ. ಮತ್ತು ಬೇರೆ ಬೇರೆ ಕೆಲಸಗಳಿಗಾಗಿ ಅದನ್ನು ಬಳಸ್ಬೋದು, ಸದುಪಯೋಗ ಮಾಡ್ಕೊಳ್ಬೇಕು. ಆದರೆ ಅದು ಮನುಷ್ಯನ ಕೆಡಿಸೋದಕ್ಕೂ ಅಷ್ಟೇ ಸಾಧ್ಯತೆ ಇದೆ. ಅದರಿಂದ ನಮ್ಮನ್ನು ಎಷ್ಟು ನಾವು ಸುರಕ್ಷಿತವಾಗಿ ಇಟ್ಕೊಳ್ಬೇಕು, ಇದನ್ನು ನಾವು ನಿರ್ಣಯಿಸಬೇಕು. ಅಂದರೆ ಇದಕ್ಕೆ ಅಧ್ಯಯನ ಮತ್ತು ಪರಿಸರ ಬಹಳ ಇಂಪಾರ್ಟೆಂಟ್ ಅಂತೀರಾ? ಅಧ್ಯಯನ, ಪರಿಸರ, ಸಮರ್ಪಣೆ, ತ್ಯಾಗ, ಆಸಕ್ತಿ, ಅವಶ್ಯಕತೆ ಮತ್ತು ಅಪೇಕ್ಷೆ, ಇವೆರಡರನ್ನ ಮೇಳೈಸೋದು. ನನ್ನ ಅವಶ್ಯಕತೆ ಏನು, ಹಾಗಾದ್ರೆ ನನ್ನ ಅಪೇಕ್ಷೆ ಎಷ್ಟಿರಬೇಕು. ಇವತ್ತಿನ ದಿವಸ ಅವಶ್ಯಕತೆ ಮನುಷ್ಯನಿಗೆ ಬೆಳಗಿಂದ ಎದ್ದ ನಂತರ ಸಾಯಂಕಾಲದವರೆಗೆ ಏನು ಬೇಕಾಗತ್ತೆ, ಅವಶ್ಯಕತೆಗಳು ಕಡಿಮೆ ಇರ್ತಾವೆ, ಆದರೆ ಅಪೇಕ್ಷೆಗಳು ತುಂಬ ಇರ್ತಾವೆ. ಹೇಗೆ ಸ್ವಾಮೀಜಿಗೆ ಚಿಕ್ಕಂದಿನಿಂದ ಇದ್ರ ಬಗ್ಗೆ ಒಂದು ಕಲ್ಪನೆ ಇತ್ತಾ, ಸನ್ಯಾಸತ್ವದ ಬಗ್ಗೆ? ಇಲ್ಲ, ನಾನು ಇಲ್ಲಿ ಬಂದ ನಂತರ ಕಲಿತೆ. ಸಾಮಾನ್ಯವಾಗಿ ಹೊರಗೆ ನೋಡ್ತಿರ್ತೀವಲ್ಲ ಹಾಗೆ. ಮೊದಲು ಅನ್ನಿಸ್ತಿತ್ತು ನನಗೆ, ನಮ್ಮಂಥವ್ರು ಈ ಮಂತನದಲ್ಲಿ ಹುಟ್ಟಿದವರು, ಆ ಮಂತನದಲ್ಲಿ ಹುಟ್ಟಿದವರು ಸನ್ಯಾಸಿಗಳಾಗ್ಲಿಕ್ಕೆ ಬರುತ್ತಾ, ಅಥವಾ ನಾವು ಕೇಳ್ತಾ ಇದ್ದೀವಿ ಅವಾಗ ಸನ್ಯಾಸಿಗಳ ಅಂದ್ರೆ ಇಂಥ ಕಮ್ಯುನಿಟಿಯವರೇ ಆಗ್ತಾರೆ, ಇಂಥವ್ರಿಗೆ ಅಧಿಕಾರ ಇರುತ್ತೆ, ಉಳಿದವ್ರಿಗೆ ಇರೋದಿಲ್ಲ, ಹಾಗೆ ಹೀಗೆ ಅಂತ ಕೇಳ್ತಿದ್ದೀವಿ. ಅದು ಬಹುತೇಕ ಇಂಥ ಕಮ್ಯುನಿಟಿ ಅಂದರೆ ನೀವು ಉನ್ನತ ವರ್ಗದವರಿಗೆ, ಇಲ್ಲ ಸವರ್ಣೀಯರಿಗೆ ಅಂತಲ್ಲ, ಆ ಥರ ಅಂತಲ್ಲ. ಲಿಂಗಾಯತರಲ್ಲಿ ಜಂಗಮರಿಗೆ ಮಾತ್ರ ಅಧಿಕಾರ ಇರ್ಬೋದು, ಆಮೇಲೆ ಬೇರೆ ಕಡೆ ಬೇರೆಯವ್ರಿಗೆ ಇರ್ಬೋದು. ಮತ್ತು ಉಳಿದ ವಿಶ್ವ ನಮ್ಗೆ ಗೊತ್ತಿರಲಿಲ್ಲ. ನಾನು ಹೆಂಗೆ ತಿಳ್ಕೊಂಡ್ರಿ ಸ್ವಾಮೀಜಿ ಇದೆಲ್ಲ? ಇಲ್ಲಿ ಬಂದ ನಂತರ ಗೊತ್ತಾಗ್ತಾ ಹೋದು. ಆಮೇಲೆ ಈ ಶಾಸ್ತ್ರಾಧ್ಯಯನ ಮಾಡ್ತಾ ಈ ಜಗತ್ತನ್ನು ನೋಡ್ತಾ. ಅಲ್ಲ ಸ್ವಾಮೀಜಿ, ಅದಕ್ಕಿಂತ ಮುಂಚೆ ಏನೋ ಅನಿಸಿರ್ಬೇಕಲ್ಲ ನಿಮಗೆ? ಸುಮ್ಮನೆ ಸಡನ್ ಆಗಿ ಬಂದ್ಬಿಡ್ತೀರಾ ಇಲ್ಲಿಗೆ? ಇಲ್ವಲ್ಲ. ಇಲ್ಲ, ಹಾಗೇನಿಲ್ಲ. ನಾನು ಹೇಳಿದ್ನಲ್ಲ, ಭಾಷೆ ಕಲಿಬೇಕು ಅಂತ ಮೊದಲಿಂದ ನಮ್ಮ ಗುರುಗಳ ಪೀಠ ಇದೆ. ನಾನು ಬಾಲ್ಯದಲ್ಲಿಯೇ ನಮ್ಮ ಸ್ವಾಮೀಜಿಯವರ ಸಂಪರ್ಕ ಇತ್ತು. ಇಡೀ ಮನೆತನ ನಮ್ಮದು ಈ ಮಠದ ಸಂಪರ್ಕದಲ್ಲಿತ್ತು. ನಮ್ಮ ಗುರುಗಳು ಸಹಿತ ಬಂದ್ರೆ
ಆ ಪೂರ್ವಾಶ್ರಮದ ಮನೆಯಲ್ಲೇ ಇರ್ತಿದ್ರು 3-4 ದಿವಸ. ಹೌದ್ರಿ. ಇದ್ರು ಅಂದ್ರೆ ಅಲ್ಲೇ ಮನೆಯಲ್ಲೇ ದೊಡ್ಡ ಅಂಗಳ ಇತ್ತು, ಅಂಗಳದಲ್ಲಿ ಪ್ರವಚನ ನಡೀತಿತ್ತು ಅವ್ರಿಗೆ. ಆದ್ರೆ ನಿಮ್ಮಲ್ಲಿ ಕಣ್ಣಿಟ್ಟಿದ್ರು ಅನ್ಸುತ್ತೆ. ಇಲ್ಲ 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 ಏನೂ ಇರಲಿಲ್ಲ ಅವಾಗ, ಯಾವ ಸಂಬಂಧನೂ ಇರಲಿಲ್ಲ. ಆಮೇಲೆ ಇಲ್ಲಿ ಬಂದಾಗೂ ಸಹಿತ ಆ ಉದ್ದೇಶದಿಂದ ಬಂದಿರಲಿಲ್ಲ, ಮತ್ತು ಅವ್ರಿಗೂ ಸಹಿತ ಇದಕ್ಕಾಗಿ ಬಂದಿದ್ದಾನೆ ಅಂತ ಅವ್ರಿಗೆ ಅನಿಸಿಲ್ಲ. ನಾನು ಅದಕ್ಕಾಗಿ ಬಂದಿರಲಿಲ್ಲ, ಅವರು ಅದನ್ನು ತಲೆಯಲ್ಲಿ ಇಟ್ಕೊಂಡ್ರಲ್ಲ. ಅವರು ಆ ಕಡೆ ಈ ಕಡೆ ಉತ್ತರಾಧಿಕಾರಿಗಳನ್ನು ನೋಡಿ ಬೇಸತ್ತಿದ್ರು. ಕೊನೆಗೆ ಇದೇ ಹುಡುಗನ್ನ ಮಾಡಿ ಇವನಿಗೆ ಕಲಿಸಿದ್ರೆ ಆತಲ್ಲ, ಚೆನ್ನಾಗಿ ಟ್ರೈನಿಂಗ್ ಕೊಟ್ಟರೆ ಅಂತ ಕೊಟ್ಟರು ಅಷ್ಟೇ. ಸ್ವಾಮೀಜಿಗೆ ಏನೆಲ್ಲ ಪ್ರಶ್ನೆಗಳಿದ್ವು ಅಂದರೆ, ಈಗ ನಮಗೆಲ್ಲ ಬಾಲ್ಯದ ಏನು ಪ್ರಶ್ನೆಗಳು ಸಾಮಾನ್ಯವಾಗಿತ್ತು ಅಂದರೆ, ಈ ಜೀವನ ಪೂರ್ವ ನಿರ್ಧಾರಿತವ ಅಥವಾ ನಮ್ಮ ಪ್ರಯತ್ನದಿಂದನೇ ನಮ್ಮ ಬದುಕನ್ನು ಸೃಷ್ಟಿ ಮಾಡ್ಕೊಳ್ತೀವ ಅನ್ನುವ ಒಂದು ಆಲೋಚನೆ ಇರ್ತಿತ್ತು. ನಿಮಗೆ ಆ ಥರ ಆಲೋಚನೆಗಳಿದ್ವು? ನೋಡಿ, ಪೂರ್ವ ನಿರ್ಧಾರಿತ ಇದ್ದರೂ ಸಹಿತ ಅದು ಪ್ರಯತ್ನದಿಂದನೇ ಸಾಧ್ಯ. ಅಲ್ಲ, ನಿಮ್ಗೆ ಆ ಥರ ಪ್ರಶ್ನೆಗಳು ಬರ್ತಿದ್ವಾ? ಹಾಗೇನಿಲ್ಲ. ನಾನು ಅಂಥ ವಿಚಾರಗಳನ್ನು ಏನೂ ಮಾಡ್ತಿದ್ದಿಲ್ಲ. ನನ್ನ ಕಾಲೇಜ್ ಜೀವನದಲ್ಲಿ ಅಧ್ಯಯನ ಚೆನ್ನಾಗಿತ್ತು ನಂದು, ಆದರೆ ಈ ರೀತಿಯ ವಿಚಾರಗಳನ್ನು ನಾನು ಯಾವಾಗ ಮಾಡ್ತಿರ್ಲಿಲ್ಲ, ಭಾಳ ಕಡಿಮೆ. ಈ ಅಧ್ಯಾತ್ಮದ ಬಗ್ಗೆ ಒಲವು ಇತ್ತು, ಸಾಂಸ್ಕೃತಿಕ ಕಾರ್ಯಕ್ರಮಗಳ ಬಗ್ಗೆ ಒಲವು ಇತ್ತು, ಊರಲ್ಲಿ ಅವನ್ನೆಲ್ಲ ಮಾಡಿಸೋದು ಮಟ್ಟೋದು ಇಂಥ ಕಾರ್ಬಾರ್ ಮಾಡ್ತಿದ್ದೀವಿ. ಇಲ್ಲ ಅಂತ ಈ ಜನ್ಮಗಳ ಬಗ್ಗೆ ಎಲ್ಲ ಪರಿಕಲ್ಪನೆ ಇರ್ತಿತ್ತ, ಗೊತ್ತಿತ್ತ? ಕೆಲವೊಂದು ಓದ್ಕೊಂಡಿದ್ದೀವಿ, ಅದನ್ನು ಓದ್ಕೊಳ್ತಿದ್ದೀವಿ, ಓದ್ಕೊಂಡು ಸ್ವಲ್ಪ ವಚನಗಳಲ್ಲಿ ಅಲ್ಲಿ ಇಲ್ಲಿ ನೋಡಿದ್ದೀವಿ ನಾವು. ಅಲ್ಲ, ನಿಮ್ಮ ಅನುಭವಕ್ಕೆ ಅದು ಬಂದಿದೆ? ಇಲ್ಲ, ಆ ರೀತಿಯಲ್ಲಿ ಅಂದರೆ ಅನುಭವಕ್ಕೆ ಬರೋದು ಅಂದ್ರೆ ನಾನು ಹಿಂದಿನ ಜನ್ಮದಲ್ಲಿ ಏನಿದ್ದೆ, ಅದಕ್ಕಿಂತ ಮುಂಚೆ ಏನಿದ್ದೆ, ಹಾಗೇನಿಲ್ಲ. ಅದರ ಅವಶ್ಯಕತೆ ಇಲ್ಲ ಅಂದ್ಕೊಳ್ತೀನಿ. ಅವಶ್ಯಕತೆ ಇಲ್ಲ. ನಾವು ನೋಡಿ, ಪುನರ್ಜನ್ಮ ಅನ್ನೋದು, ಈಗ ಜೋಳ ಬಿತ್ತೀವಿ ಸ್ವಾಮೀಜಿ, ಅಥವಾ ಭತ್ತ ಬಿತ್ತೀವಿ, ಅಂದರೆ ಬಿತ್ತಿದ್ದೀವಿ, ಈಗ ಬೆಳೆ ಬಂದಿದೆ ಅಂದರೆ ಅದು ಬೀಜ ಇರಲಿಕ್ಕೆ ಬೇಕಲ್ಲ. ಬೀಜ ಅಂತೂ ಕಾಣೋದಿಲ್ಲ, ಆದರೆ ಬೀಜ ಇದ್ರೇ ತಾನೇ ಬೆಳೆ ಬರೋದು. ಕ್ಯಾ ಬಾತೆ. ಹೌದು, ಹಿಂದೆ ಇದ್ದೀವಿ ಅಂತ ಇವತ್ತು ಬಂದಿದ್ದೀವಿ ಅಂತ. ಇವತ್ತಿದ್ದೀವಿ ಅಂದ್ರೆ ನಾಳೆ ನಾವು ಇರ್ತೀವಿ ಅಂತ ಬೀಜ. ಸಹಜ. ಬೀಜನೇ ಕರ್ಮ ಅಲ್ವಾ? ಏನು ಸ್ವಾಮೀಜಿ ನಿಮ್ಮ ಪ್ರಕಾರ ಕರ್ಮ ಅಂದ್ರೆ ಏನು? ಕರ್ಮ ಅಂದ್ರೆ ಕರ್ತವ್ಯ ಬುದ್ಧಿಯಿಂದ ಮಾಡಿದಂಥ ಕ್ರಿಯೆಗಳು, ಕರ್ತೃತ್ವ ಬುದ್ಧಿಯಿಂದ ಮಾಡಿದಂಥ ಕ್ರಿಯೆಗಳು. ಓಕೆ, ಈಗ ಎಷ್ಟೋ ಜನರಿಗೆ ಮನಸ್ಸಲ್ಲಿ ಇರುತ್ತವೆ, ನಾನು ತುಂಬಾ ಪಾಪ ಕರ್ಮಗಳನ್ನು ಮಾಡಿಬಿಟ್ಟಿದ್ದೀನಿ ಅನ್ನೋ ಒಂದು ಏನು ಪಾಪ ಪ್ರಜ್ಞೆಯಲ್ಲಿ ಇರ್ತಾರೆ. ಅಂಥವ್ರಿಗೆ ಏನು ಕಿವಿ ಮತ್ತೆ ಹೆಂಗೆ ಕರ್ಮಗಳನ್ನು ಕಳ್ಕೊಳ್ಬಹುದು ಅಂದ್ರೆ ಆ ಮನಸ್ಸಿನಲ್ಲಿ ಪ್ರಾಯಶ್ಚಿತ್ತ ಭಾವನೆ ಇರಬೇಕು, ಇನ್ನೊಂದು ಆಗದಂತೆ ನೋಡ್ಕೊಳ್ಬೇಕು. ನಾನು ಎಷ್ಟು ಕೆಟ್ಟದ್ದನ್ನು ಮಾಡಿದೆ, ಅದಕ್ಕಿಂತಲೂ ಹೆಚ್ಚು ಒಳ್ಳೆಯ ಕೆಲಸಗಳನ್ನು ನಾನು ಮಾಡಬೇಕು ಅನ್ನೋ ಭಾವನೆ ಇರಬೇಕು. ಮಾಡ್ಬೇಕದನ್ನ. ಎಂಥವ್ರಿಗೂ ಕೂಡ ತಮ್ಮ ಕರ್ಮಗಳನ್ನು ಕಳ್ಕೊಳ್ಳೋ ಸಾಧ್ಯತೆ ಇದೆ. ಎಂಥವ್ರಿಗೂ. ಅಥವಾ ವಾಲ್ಮೀಕಿ ಜೀವನವನ್ನು ನೋಡ್ತೀವಿ, ಕಳ್ಕೊಂಡಲ್ಲ. ರತ್ನಾಕರ ಕಳ್ಕೊಂಡಲ್ಲ. ಇಂಥ ಸಾವಿರಾರು ಉದಾಹರಣೆಗಳಿವೆ ಇತಿಹಾಸದಲ್ಲಿ.